ಮಾಡುವಂತ ಸ್ಟೇಜ್ ಉಳಿದಿಲ್ಲ ಈಗ. ಇಡೀ ದೇಶವ್ಯಾಪ್ತಿಯಾಗಿ ಮತ್ತು ಹೊರದೇಶಗಳಲ್ಲಿಯೂ ಕೂಡ RSS ಚಟುವಟಿಕೆಗಳು ನಡೀತವೆ. ಅವರಿಗೆ ಬಾಯಿ ಚಟಕ್ಕೆ ಅವ್ರು ಏನೇನೋ ಮಾತಾಡ್ತಾರೆ, ಅದರಲ್ಲಿ ಯಾವ ಸತ್ಯಾಂಶನೂ ಇಲ್ಲ. RSS ಅಂದ್ರೆ ಒಂದು ದೇಶಭಕ್ತರ ಸಂಘಟನೆ. 1925ರಲ್ಲಿ ಪ್ರಾರಂಭ ಆಯಿತು. ಅಲ್ಲಿಯವರೆಗೆ ಅಲ್ಲಿಂದ ಇಲ್ಲಿಯವರೆಗೆ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರೆ. ಅನೇಕ ಅಂಗ ಸಂಸ್ಥೆಗಳದಾವೆ. ವಿಶ್ವ ಹಿಂದೂ ಪರಿಷತ್ ಇರಬಹುದು, ಮತ್ತು ರಾಷ್ಟ್ರೋತ್ಥಾನ ಪರಿಷತ್ ಇರಬಹುದು, ಇನ್ನು ಅನೇಕ ವನವಾಸಿ ಕಲ್ಯಾಣ ಆಶ್ರಮ ಇರ್ಬೋದು, ಸಹಕಾರ ಭಾರತಿ, ಆಮೇಲೆ ಕಾರ್ಮಿಕ ಇಲಾಖೆಯ ಆರ್ಗನೈಸೇಷನ್, ಇಂಥವು ಪ್ರತಿಯೊಂದು ಫೀಲ್ಡ್ನಲ್ಲಿ ಕೂಡ ತಮ್ಮದೇ ಆದಂಥ ಕೆಲಸ ಅಂಗಸಂಸ್ಥೆಗಳು ಮಾಡ್ತಾವೆ. ಅದಕ್ಕೆ ಎಲ್ಲದಕ್ಕೂ ಮಾತೃ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರ ಅಂಗಸಂಸ್ಥೆ ಭಾಜಪ ಅಂದ್ರೂ ಕೂಡ ಏನು ತಪ್ಪಲ್ಲ. ಆದ್ರೆ ಇವರು ತಮ್ಮ ಹುಳುಕನ್ನ ಮುಚ್ಕೊಳ್ಳೋ ಸಲುವಾಗಿ, ತಮ್ಮಲ್ಲಿರೋ ಗೊಂದಲಗಳನ್ನ ಮುಚ್ಕೊಳ್ಳೋ ಸಲುವಾಗಿ, ಏನು ನಮ್ಮಲ್ಲಿ ದೇಶದಲ್ಲಿ ಅನಕ್ಷರಸ್ಥರದಾರ ಆ ಜನರಿಗೆ ಒಂದು ತಪ್ಪು ಸಂದೇಶ ಹೋಗ್ಲಿ ಅಂತ ಇವ್ರು ಪ್ರಯತ್ನ ಮಾಡ್ತಾರೆ. ಓಟ್ ಚೋರಿ ಆಗಕತ್ತಾವು. ಓಟ್ ಚೋರಿ ಎಲ್ಲಾರ ಆಕ್ಕವ. 60 ವರ್ಷ ದೇಶ ಆಳ್ಯಾರವ್ರು. ಓಟ್ ಚೋರಿ ಮಾಡೇ ದೇಶ ಆಳಿದ್ರೆ ಆ ಇಶ್ಯೂ ಫ್ಲಾಪ್ ಆಯ್ತು. ರಾಹುಲ್ ಗಾಂಧಿ ಏನೇನು ಹೇಳ್ಕೊತ ಬಂದಾನ, ಎಲ್ಲಾ ವಿಷಯಗಳು ಫ್ಲಾಪ್ ಆಯ್ತು. ಮೊನ್ನೆ ವಿದೇಶದಲ್ಲಿ ಹೋಗಿ ಒಂದೇನೋ ಹೇಳಿದ್ದ, ನೋಡಿದ್ರಿ ನೀವು, ನಿಮ್ಮ ಪತ್ರಿಕೆ ಒಳಗೆ ಬಂದಿದ್ದು. ಕಾರ್ ತೂಕ ಮೋಟರ್ ಸೈಕಲ್ ತೂಕ. ಅದನ್ನೆಲ್ಲರೂ ಬಹಳ ಹಾಸ್ಯಾಸ್ಪದವಾಗಿ ಇವನ ವ್ಯಕ್ತಿತ್ವ ಹೆಂಗದ ಅನ್ನೋದನ್ನ ನೋಡ್ಬಿಟ್ಟಾರ ಜನ. ಒಂದ್ ಕಡೆ ಹಾಲು ಹಾಕಿದ್ರ ಬಂಗಾರ ಬರ್ತದ ಅಂತ ಹೇಳಿದ್ದ. ಅಂದ್ರ ಜವಾಬ್ದಾರಿ ಇಲ್ಲದ ವ್ಯಕ್ತಿ ಏನೇನೋ ಮಾತಾಡ್ಕೊಂತ ಆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೂ ಅವಮರ್ಯಾದೆ ಮಾಡ್ತಾನ ಆ ಮನುಷ್ಯ. ಕಾಂಗ್ರೆಸ್ ಪಕ್ಷಕ್ಕೂ ಒಂದು ರೀತಿ ಅವಮಾನ ಇಂಥವ್ರು ಇರೋದ್ರಿಂದ ಅದೇ ಪರಂಪರೆಯಲ್ಲಿ ಅವರೆಲ್ಲ ಬಂದಾರ. ಇವರೆಲ್ಲ ಅದನ್ನ ಅವನ್ನ ಮೆಚ್ಚೋ ಸಲುವಾಗಿ ಯಾರನ್ನ ಈಗ ಮಂತ್ರಿಮಂಡಳ ರೀಸಫಲ್ಲು, ಯಾರನ್ನ ಬಿಡ್ತಾರೋ ಯಾರನ್ನ ಇಟ್ಕೊಂತಾರೋ, ನಾವು ಅವ್ರಿಗೆ ಹೈಕಮಾಂಡಿಗೆ ಅಷ್ಟು ಹತ್ತಿರಕ್ಕೆ ಆಗಬೇಕು, ಇಂಥ ಇಶ್ಯೂಗಳ ಮುಖಾಂತರ ನಾವು ಹೆಚ್ಚು ಪಾಪ್ಯುಲಾರಿಟಿ ಗಳಿಸ್ಬೇಕು ಅನ್ನುವಂಥದ್ದಕ್ಕೆ ಪೈಪೋಟಿ ನಡೆದತ್ತಲ್ಲ. ಆ ಪೈಪೋಟಿಯ ಒಂದು ಭಾಗನ ಈ ಹೇಳಿಕೆ. ಇದು ಮುಗಿತಿಲ್ಲ, ಮತ್ತೊಂದು ಇಲೆಕ್ಷನ್ದೊಳಗೆ ಸಂವಿಧಾನ ಮುಖ ಹಿಡ್ಕೊಂಡು ಅಡ್ಡಾಡಿ, ಅದರಿಂದ ಏನಾಗಲಿಲ್ಲ, ಹೋಗಿ ಆ ಸಂವಿಧಾನ ಓದಾಕರ ಬರ್ತತೋ ಇಲ್ಲೋ, ಅದ್ರೊಳಗೆ ಏನೈತೆ ಅನ್ನೋದು ತಿಳ್ಕೊಂಡಿಲ್ಲ ಮನುಷ್ಯ. ಮತ್ತೆ ಇಂಥದ್ದೊಂದು ಏನಾರು ಅಭಿಷೇಕ ಅಡ್ಡಾಡೋದು, ಅಂದ್ರೆ ಏನು ಅಂತ ಆ ವಿಷಯಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡೋದಿಲ್ಲ. ಖರ್ಗೆ ಅವರಿಗೆ ಅಷ್ಟೇ, ಅವ್ರ ತಂದೆಯವರಿಗೆ ಆಗಿಲ್ಲ. ಅನೇಕ ವರ್ಷಗಳಿಂದ ಅವರು ಅಧಿಕಾರದಲ್ಲಿ ಅದಾರ. ಮುಖ್ಯಮಂತ್ರಿ ಹುದ್ದೆಯನ್ನು ಒಂದು ಬಿಟ್ಟರೆ ಉಳಿದ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಮತ್ತು ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ಅವರಿಂದ ಆಗಿಲ್ಲ ಬ್ಯಾನ್ ಮಾಡುವಂಥದ್ದು. ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ಸನ್ನು ಆಡಳಿತ ಮಾಡಿದ ರಾಜ್ಯದಲ್ಲಿ ಕೂಡ ಆವಾಗ ಆಗಿಲ್ಲ. ಮತ್ತು ಕೇಂದ್ರದಲ್ಲಿ 19 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಮಜಬೂತ್ ಪ್ರಧಾನಮಂತ್ರಿ ಕೆಲಸ ಮಾಡುವಾಗ RSS ಬ್ಯಾನ್ ಮಾಡ್ತಾನೆ ಅನ್ನೋದು ಹಾಸ್ಯಾಸ್ಪದ. ಪಂಡಿತ್ ನೆಹರು ಕೂಡ ಪ್ರಶಂಸೆ ಮಾಡಿದ್ದು ನಿಮಗೆ ಗೊತ್ತದ. ಸರ್ದಾರ್ ಪಟೇಲ್ರು, ಮಹಾತ್ಮ ಗಾಂಧಿ ಕೂಡ ಪ್ರಶಂಸೆ ಮಾಡಿದ್ದು ನಿಮಗೆ ಗೊತ್ತದ. ಅಲ್ಲಿ ಸ್ವಯಂ ಸೇವಕರ ಕಾರ್ಯಶೈಲಿ, ಎಲ್ಲೇ ಒಂದು ದುರ್ಘಟನೆ ಆಗಲಿ ಮೊದಲು ಹೋಗಿ ಅವರು ಅಲ್ಲಿ ಸೇವಾ ಕೆಲಸ ಮಾಡ್ತಿರ್ತಾರೆ. ದೇಶಭಕ್ತಿ, ಅದನ್ನ ಬಿಟ್ಟರೆ ಏನದ, ಬೇರೆ ಏನದ? ನಮ್ಮ ಬಾಯಿ ಚಟಕ್ಕೆ ಅವ್ರು ಏನೇನೋ ಮಾತಾಡ್ತಾರ, ಅದೆಲ್ಲ ಸುಳ್ಳು. ಅದನ್ನ ಬ್ಯಾನ್ ಮಾಡನ್ನ, ಅವರಿಗೆ ಮಾತಾಡಬಾರ್ದು. ಶಕ್ತಿ ಇದ್ರೆ ಮಾಡಿ ತೋರಿಸ್ಬೇಕು. ನೀನು ಹೇಳಿದಾಗ ಮುಜುಗುರ ಆತಂತಪ್ಪ, ನೀವೇ ಬರ್ದಿರಿ. ಕಾಂಗ್ರೆಸ್ಸಿನ ಮಂತ್ರಿಗಳ ಕಂಪೌಂಡ್ನಾಗ ನಡೀತೈತಿ ಆ ಕಾರ್ಯಕ್ರಮ, ಇವ ಸಾರ್ವಜನಿಕ ಇದರೊಳಗೆ ಬ್ಯಾನ್ ಮಾಡ್ರಿ ಅಂತಂದ್ರೆ ಕಾಂಗ್ರೆಸ್ ಮಂತ್ರಿ ಹೇಳ್ಬೇಕಲ್ಲ. ಆ ಕೆಪಾಸಿಟಿ ಇಲ್ಲ ಅವ್ರಿಗೆ. ಸುಮ್ಮ ಅಗ್ಗದ ಪ್ರಚಾರ. ಚಲೋ ವಿಷಯ
ಹೆಚ್ಚು ಪ್ರಚಾರ ಆಗುದಿಲ್ಲ ನಮ್ಮ ದೇಶದೊಳಗೆ. ಇಂಥವು ಕಾಂಟ್ರವರ್ಷಿಯಲ್ ಏನು ಸ್ಟೇಟ್ಮೆಂಟ್ಗಳು ಇರ್ತಾವ ಭಾಳ ಭಾಳ ದೊಡ್ಡ ಪ್ರಚಾರ ಆಗ್ತಾವು. ಪ್ರಿಂಟ್ ಮೀಡಿಯಾದಾಗ ಸ್ವಲ್ಪ ಕಡಿಮೆ, ಆದರೆ ಈ ಎಲೆಕ್ಟ್ರಾನಿಕ್ಸ್ ಮೀಡಿಯಾದೊಳಗೆ ಭಾಳ ಅವು ಅವಕ್ಕೆ ಭಾಳ ಮಹತ್ವ ಕೊಡ್ತಾರ ಅವ್ರು. ಅಲ್ವಾ? ಅಲ್ಲ, ಅದ್ರಾಗ ನಂಬರ್ ಇದ್ರ 4 ನಂಬರ್ ತೋರಿಸ್ತಾರೆ. ನಾನು ನೋಡಿದೆ ಅದನ್ನ. 4 ನಂಬರ್ ಅವ್ ಪೂರಾ ಬೆದರಿಕೆ ಹಾಕೋರು ಪೂರ್ತಿ ನಂಬರ್ ತೋರಿಸಿ ಅವ್ರ ಮೇಲೆ ಕಂಪ್ಲೇಂಟ್. ಸರ್ಕಾರ ನಿಮ್ದು ಐತಲ್ಲ, ಇಲ್ಲಿ ಅರೆಸ್ಟ್ ಮಾಡ್ರಲ್ಲ. ಯಾರು ಮಾಡ್ಯಾರ? ಬೆದರಿಕೆ ಹಾಕೋರ ಮೇಲೆ ಕ್ರಮ ತಗೊಳ್ಳುವಾಗ ಸರ್ಕಾರ ನಿಮ್ ಕೈಗೆ ಐತಲ್ಲ. ಈಗ ಅದಕ್ಕೂ ಪ್ರಚಾರ ಯಾಕೆ ತಗೊಂತೀರಿ ಅಂದ್ರೆ ಮತ್ತೆ ಇನ್ನೊಂದೆರಡು ಪೊಲೀಸರು ಜೀಪ್ ಹೆಚ್ಚು ಮಾಡ್ಕೊಳಕ್ ಉದ್ದೇಶ ಅದ ಇರ್ಬೋದಲ್ಲ. ಹೇಳುದು ತಮ್ಮ ಇದನ್ನ ಸೆಕ್ಯೂರಿಟಿ ಹೆಚ್ಚು ಮಾಡ್ಕೊಳ್ಳೋದು. ಯಾರು ಮಾಡ್ತಾರ? ಕ್ರಮ ತಗೊಂಡ್ ಮುಂದೆ ಅನೇಕ ಜುಡಿಷಿಯಲ್ ಸಿಸ್ಟಮ್ ಚಲೋದ ನಮ್ಮ ದೇಶದಾಗ. ಅನೇಕ ಸಾರಿ ಇವರು ಕೇಂದ್ರದಲ್ಲಿ ಯಾವಾಗ ಒಮ್ಮೆ ಬ್ಯಾನ್ ಮಾಡಿದ್ರು, ಕೋರ್ಟ್ ಒಪ್ಪಿಲ್ಲ. ಏನು ಇಲ್ಲಿನೂ ಅನೇಕ ಕಡೆ ಈ ಪಥಸಂಚಲನಗಳು ಆಗಬಾರದು ಅಂತೇಳಿ ಕೋರ್ಟಿಗೆ ಹೋದವ್ರು ಇದ್ರು. ಅದನ್ನೆಲ್ಲ ಕೋರ್ಟ್ ಮಾನ್ಯತೆ ಸಿಕ್ಕಿಲ್ಲ. ಏನ್ ಹೇಳಕತ್ತಿದ್ರಿ? ಇಷ್ಟೇ ಕೊಟ್ಟಾರ. ಕೇರಳದಲ್ಲಿ ಇವತ್ತಿವ ನಮ್ಮ ಸರ್ಕಾರ ಇಲ್ಲ, ಕಮ್ಯುನಿಸ್ಟರು, ಕಾಂಗ್ರೆಸ್, UDF LDF ಎರಡೂ ಅವ. ಏನು ಅಂತಲ್ಲೇ ಅತ್ಯಂತ ಇಡೀ ದೇಶದೊಳಗೆ ಹೆಚ್ಚು ಮಜಬೂತ್ ಸಂಘದ ವ್ಯವಸ್ಥೆ ಇರೋದು ಕೇರಳದಲ್ಲಿ ಐತಿ. ಅಲ್ಲೇ ಅವ್ರಿಗೆ ಮಾಡಕ್ಕಾಗಿಲ್ಲ. ಇಲ್ಲೇನ್ ಮಾಡ್ತಾರೆ ಇವ್ರು? ಕರ್ನಾಟಕದೊಳಗೆ ಮಾಡನ್ನ ಅಧಿಕಾರ ಐತಿ, ಒಮ್ಮೆ ಮಾಡಿ ನೋಡ್ರಿ ಪರಿಣಾಮ ಏನಾಕತಿ ಅಂತ ಹೇಳಿ. ಇವೆಲ್ಲ ತಮ್ಮ ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೆ ಜನರ ಒಂದು ಏನು ಮೈಂಡ್ ಸೆಟ್ ಅದ, ಜನರನ್ನ ಮಾನಸಿಕವಾಗಿ ತಪ್ಪು ದಾರಿಗೆ ಎಳೆಯುವಂಥದ್ದು, ಜನರಿಗೆ ತಪ್ಪು ಕಲ್ಪನೆ ಹೋಗೋದಕ್ಕೆ ಉಂಟು ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ.